ನಮಸ್ಕಾರ ರೈತರ ಬಾಂಧವರೇ, ಇವತ್ತು ನಾವು ಕುಳಲಿ ಗ್ರಾಮ ಮುಧೋಳ ತಾಲೂಕದಲ್ಲಿ ಬಂದಿದ್ದೇವೆ. ಈ ಕಬ್ಬಿನ ತೋಟಕ್ಕೆ ನಮ್ಮದು ಆಟೋಮ್ ಕಂಪನಿದು ಟ್ರೀಟ್ಮೆಂಟ್ ಯೂಸ್ ಮಾಡೈತಿ. ನಮ್ಮ ಆಟೋಮ್ ಕಂಪನಿದು ಟ್ರೀಟ್ಮೆಂಟ್ ಯೂಸ್ ಮಾಡ್ಕಿಸಿಂದೆ ರೈತರಿಗೆ ಏನೇನು ಬೆನಿಫಿಟ್ಸ್ ಅನಿಸೈತಿ ಅದು ನಾವು ಅವ್ರ ಮುಖಾಂತರ ಕೇಳೋಣ. ಇಲ್ಲಿ ಕುಮಾರ್ ಸರ್ ಅಂತ ಹೇಳಿ ಅದಾರ, ಅವ್ರ ಮಾರ್ಫತ್ ಇದಕ್ಕೆ ಟ್ರೀಟ್ಮೆಂಟ್ ನಡೆದೈತಿ. ಇನ್ನು ಇದಕ್ಕೆ ಒಂದು ಕಾಳ ಭೀ ಗೊಬ್ಬರ ಅವರು ಯೂಸ್ ಮಾಡಿಲ್ಲ. ಅವರು ಏನೇನು ಅಷ್ಟಾದ್ರೂ ಭೀ ಏನೇನು ಬೆನಿಫಿಟ್ಸ್ ಆಗೈತಿ ಅವ್ರ ಮುಖಾಂತರ ನಾವು ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮದು ಪರಿಚಯ ಕೊಡ್ರಿ ಒಂದು ಸ್ವಲ್ಪ ನಮಗೆ. ನಮ್ಮ ಹೆಸರು ಮಲ್ಲೇಶ್ ಸುಕಾಲಿ ಅಂತ. ಹಾಂ, ನಾವು ಈ ಪ್ರಾಡಕ್ಟ್ ಯೂಸ್ ಮಾಡತ್ತಿದ್ದು ಇದೇ ಫಸ್ಟ್ ಟೈಮು. ಮೊದಲು ಯೂಸ್ ಮಾಡಿದ್ದಕ್ಕೂ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಬಂದೈತಿ. ಹಾಂ, ಇನ್ನು ಇಲ್ಲಿ ನೋಡಿ ಗದಿಗೆ 7-8 ಮರಿ ಹಾಂ, ಈಗ ಪೂರ್ತಿ ನಿಮ್ಗೆ ವ್ಯತ್ಯಾಸ ಐತಿ. ಇಲ್ಲಿ ಮರಿ ಸಂಖ್ಯೆ ನೋಡ್ತೇವೆ ನಾವು, 8-10 ಮರಿ ಸಂಖ್ಯೆ ಬಂದೈತಿ. ಹಾಂ. ಇನ್ನ ಒಂದು ಸರ, ಇದಕ್ಕೆ ನೀವು ಯಾವುದು ಗೊಬ್ಬರ ಯೂಸ್ ಮಾಡಿರ? ಗೊಬ್ಬರ ಯಾವ್ದು ಯೂಸ್ ಮಾಡಿ? ಇನ್ನ ತಕ್ಕ ಗೊಬ್ಬರ ಯಾವುದು ಯೂಸ್ ಮಾಡಿಲ್ಲ. ನಾನು ಈಗ ಗೊಬ್ಬರ ಅವ್ರಿಗೆ ಸಜೆಸ್ಟ್ ಮಾಡೋವಿದ್ದೇನೆ. ಈಗ ಒಂದು ಅಪ್ಲಿಕೇಶನ್ ನೀವು ಇದು ಕೊಟ್ಟಿರಿ ಡ್ರಿಂಚಿಂಗು ಮತ್ತು ಸ್ಪ್ರೇ. ಇದು ಯಾರು ಕುಮಾರ್ ಸರ್ ದಿಂದ ನಿಮಗೆ ಪರಿಚಯ ಆಯಿತು. ಕುಮಾರ್ ಸರ್ ಪರಿಚಯ ಆದ ಬಳಿಕ ನೀವು ಯೂಸ್ ಮಾಡಿರಿ. ಓಕೆ, ಇದು ನಮ್ಮದು ಪ್ರಾಡಕ್ಟ್ ಪೈಲೆ ಎಲ್ಲಿ ಯೂಸ್ ಮಾಡೋದು ನೀವು ನೋಡಿರಿ? ಎಲ್ಲಿ ಯೂಸ್ ಮಾಡಿದೆ ನೋಡಿಲ್ಲ, ಫಸ್ಟ್ ಟೈಮೇ ನೀವು ಇದು ಯೂಸ್ ಮಾಡಿರಿ. ಇಲ್ಲಿ ಈಗ ನಿಮಗೆ ಹಿಂದಿನ ವರ್ಷ ನೀವು ಮತ್ತೊಂದು ಕಂಪನಿಯದು ಪ್ರಾಡಕ್ಟ್ಗಳು ಇವು ಬಳಕೆ ಮಾಡಿರಿ? ಯೂಸ್ ಮಾಡಿಲ್ಲ. ಈಗ ಇದು ಪ್ರಾಡಕ್ಟ್ ಯೂಸ್ ಮಾಡಿಕಿಸ್ ನಿಮಗೆ ಹೆಂಗೆ ಅನಿಸ್ತೈತಿ? ಈ ಪ್ರಾಡಕ್ಟ್ ಯೂಸ್ ಮಾಡೋಣ ಸ್ವಲ್ಪ ಫರಕ್ ಆಗೈತೆ ಮೊದಲಿನಕಿಂತ ಈಗಿನಕಿಂತ. ಹಾಂ, ಈಗ ಇದ್ರಾಗ ಏನೇನು ವ್ಯತ್ಯಾಸ? ಗ್ರೋತ್ ನಿಮಗೆ ಸ್ವಲ್ಪ ಮರಿನೂ ಹೊಡೆದೈತಿ. ಮರಿ ಹೊಡೆದೈತಿ. ಗದಿಗೆ ಒಂದು 7-8 ಮರಿ ಹೊಡೆದೈತಿ. ಗದಿಗೆ 7 ಮರಿ ಹೊಡೆದೈತಿ ಮತ್ತು ಗ್ರೋತ್ ಬಿ ಚೆನ್ನಾಗಿ ಬಂದೈತಿ. ನೀವು ಇದು ಟ್ರೀಟ್ಮೆಂಟ್ ಬಳಕೆ ಮಾಡಿ ರೈತರಿಗೆ ಏನು ಉದ್ದೇಶ ಕೊಡ್ತೀರಿ? ರೈತರು ಎಲ್ಲರೂ ಯೂಸ್ ಮಾಡ್ಬೇಕಂತ ಹೇಳ್ತೇನೆ. ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡ್ಬೇಕಂತ ಹೇಳ್ತೀರಾ? ಇದು ನೀವು ಏನು ಮಾಹಿತಿ ಕೊಟ್ರಿ ಅದರಿಂದ ಆಟೋಮ್ ಕಂಪನಿ ವತಿಯಿಂದ ನಾನು ಯುವರಾಜ್ ಕೋಳಿ ಕುಮಾರ್ ಸರ್ ನಿಮ್ಗೆ ಧನ್ಯವಾದ. ನಮಸ್ಕಾರ.